ಮಹಾನಗರ ಪಾಲಿಕೆ ಸಿಬ್ಬಂದಿ ಮೇಲಿನ ಹಲ್ಲೆ ಖಂಡಿಸಿ ದೂರು ದಾಖಲು. ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ ಮಹಾನಗರ ಪಾಲಿಕೆ ಸಿಬ್ಬಂದಿ. ಹೌದು, ವಿಜಯಪುರದ ಮಹಾನಗರ ಪಾಲಿಕೆಯ ಕಿರಿಯ ಇಂಜಿನಿಯರ್ ಮೇಲಿನ ಹಲ್ಲೆ ಖಂಡಿಸಿ ಮಹಾನಗರ ಪಾಲಿಕೆಯ ಸಿಬ್ಬಂದಿ ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಸರ್ ಒಂದು ನಿಮಿಷ ಸರ್ 40-50 ಮಂದಿ ಇರಲಿ, 4-5 ಮಂದಿ ಇಂಜಿನಿಯರ್ 10 ಮಂದಿ ಕೆಲಸ ಮಾಡ್ತಾರೆ. ಈ ರೀತಿ ಮಾಡಿದ್ರೆ ತಪ್ಪಾದ ಸರ್. ಅದಕ್ಕೆ ನಿನ್ನೆ ನಾವು SP ಅವ್ರ ಹತ್ರ ಮಾತಾಡಿ ಮತ್ತೆ ಅವ್ರ ಮೇಲೆ ಕಠಿಣವಾದ ಶಿಕ್ಷಣದಲ್ಲಿ FIR ಆಗಿದೆ, ಅರೆಸ್ಟ್ ಆಗಿದ್ದಾರೆ. ಈಗ ಎಲ್ಲಿದ್ದಾರೆ? ಸೊ ಅವ್ರ ಮೇಲೆ ನಾವು ಜಾಮೀನು ಕೂಡ ಸಿಗಬಾರ್ದು ಹೇಳಿ ನಾವು ಉತ್ತರ ಕೊಟ್ಟು ಏನ್ರಿ ಅವ್ರಿಗೆ ಒಂದು ಒಳ್ಳೆಯ ಕಠಿಣವಾದ ಶಿಕ್ಷೆಯನ್ನು ಕೊಡೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ನಮ್ಮ ಅಡ್ವೊಕೇಟ್ ಹತ್ರನೂ ಮಾತಾಡಿ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಅದು ಮಹಾನಗರ ಪಾಲಿಕೆಯಲ್ಲಿ ಯಾವುದೋ ಸರ್ಕಾರಿ ನೌಕರರ ಮೇಲೆ ಯಾರಾದರೂ ಹಲ್ಲೆ ಮಾಡಿದರೆ ಅಥವಾ ಈ ಥರ ಸಮಸ್ಯೆಗಳು ಮಾಡಿದ್ದಲ್ಲಿ, ಅವರ ಸಾರ್ವಜನಿಕ ಕೆಲಸಕ್ಕೆ ಅಡ್ಡಿಪಡಿಸಿದಲ್ಲಿ ಅವ್ರ ಮೇಲೆ ನಾವು ತುಂಬ ಕಠಿಣವಾದ ಕ್ರಮ ಕೈಗೊಳ್ಳುತ್ತೀವಿ ನಾನು ಹೇಳಿಕೊಳ್ಳುತ್ತೇನೆ. ಯಾಕಂದರೆ 2-3 ತಿಂಗಳ ಹಿಂದೆ ಕೂಡ ಒಬ್ಬ ಸರ್ವೇಯರ್ ಮೇಲೆ ಹಲ್ಲೆ ಆಗಿದೆ. ಅದಕ್ಕೆ ಮುಂಚೆ ಒಂದು 3 ತಿಂಗಳ ಮುಂಚೆ ಒಂದು VAO ಮೇಲೆ ಆಗಿದೆ. ಸೊ ಸಾರ್ವಜನಿಕರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ತಮ್ಮ ಕೆಲಸ ಕಾರ್ಯಗಳು ಮಾಡಿಕೊಡುವ ಸರ್ಕಾರಿ ನೌಕರರ ಅಧಿಕಾರಿಗಳು ಅವ್ರ ಮೇಲೆ ಹಲ್ಲೆ ಮಾಡೋದು ತಪ್ಪು. ಅಕಸ್ಮಾತ್ ನಿಮ್ಗೆ ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ, ನಿಮ್ಮ ಕೆಲಸ ಲೇಟ್ ಆಗುತ್ತೆ ಅಥವಾ ಬೇರೆ ಏನಾದರೂ ಇಲ್ಲಿಗಲ್ ವಿಚಾರಗಳಿದ್ದರೆ ನೀವು ಬಂದು ಮೇಲಧಿಕಾರಿಗಳಿಗೆ ಅಥವಾ ನನಗೆ ಕೂಡ ನೇರವಾಗಿ ನೀವು ಕಂಪ್ಲೇಂಟ್ ಕೊಡಿ. ಅದು ಬಿಟ್ಟು ನೀವು ಹಲ್ಲೆ ಮಾಡೋಕ್ಕೆ ಹೊರಟ್ರೆ ಅದು ಕ್ರಿಮಿನಲ್ ತಪ್ಪಾಗುತ್ತೆ. ಸೊ ಅದನ್ನು ದಯವಿಟ್ಟು ಸಾರ್ವಜನಿಕರು ಅರ್ಥ ಮಾಡಿಕೊಂಡು ಸಹಕಾರ ಕೊಡಬೇಕು. ಭಾಷೆನೂ ಭಾಳ ವರ್ಡ್ ಇಲ್ಲಿಗಲ್ ವರ್ಡ್ ಯೂಸ್ ಮಾಡೋದು, ಅಸಲಿ ಶಬ್ದ ಬಳಸೋದು ನಮಗದು ಒಳ್ಳೇದಲ್ಲ ಸರ್. ಏನಾಗ್ಬಿಟ್ಟದ, ಒಬ್ಬರು ಮಾತಾಡಿ ನೋಡಿ ಎಲ್ಲರೂ ಅದೇ ಮಾಡಕತ್ತಾರೆ ಸರ್. ಕೆಲವೊಬ್ರು ಅದು ಉದ್ಯೋಗ ಮಾಡ್ಕೊಂಬಿಟ್ರೆ ಸರ್, ಆಫೀಸ್ನಾಗ ಬರೋದು, ಕೆಲವು ಆಫೀಸರ್ ಕಿರಿಕಿರಿ ಮಾಡೋದು, ಆಮ್ಯಾಗ ತಮ್ಮದು RTI ಸುಮ್ಸುಮಕ್ಕೆ ಇಲ್ಲಾರ್ದ 10 ಇದಕ್ಕೆ ಕೆಲಸಗಳು. ಈಗ ವಾರ್ಡ್ನಾಗ ಕೆಲಸ ಮಾಡೋಕ್ಕೆ ಈಗ ಇಂಜಿನಿಯರ್ಗಳು ಟೈಮ್ ಇಲ್ಲ ಅಂತಂದ್ರೆ RTI ಸುಮ್ಮನೆ ಕೇಳೋದು, ಆಮೇಲೆ ದುಡ್ಡು ಡೀಲ್ ಮಾಡ್ಕೊಳ್ಳೋದು, ಆಮ್ಯಾಗ ಬೇರೆ ಬೇರೆ ಅದನ್ನು ಸಮುದಾಯಕ್ಕೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು, ಇವೆಲ್ಲ ಮಾಡೋದ್ರಿಂದ ಅವ್ರಿಗೆ ಮಾನಸಿಕ ಹ್ಯಾರಾಸ್ಮೆಂಟ್ ಆಗ್ತದೆ. ಕೆಲವೊಬ್ರು ನೌಕರಿನ ಹೋಗ್ತೀವಿ ಸರ್, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳತ್ತಾರೆ. ಹಂಗಾದ್ರೆ ನಮ್ಮ ಬಿಜಾಪುರ ಡೆವಲಪ್ಮೆಂಟ್ ಆಗಿ ಹಿಂಗೆ ಡೈನಾಮಿಕ್ ಆಫೀಸರ್ ಜನಪ್ರತಿನಿಧಿಗಳು ನೀವು ಸ್ವಲ್ಪ ಇದು ಮಾಡ್ಬೇಕಾರೆ ಸ್ವಲ್ಪ ಹಾಕಿ ಬಿರ್ಸೆ ಮಾಡ್ತೀವಿ ನಾವೇನು ಅಂಜಂಗಿಲ್ರಿ. ನಾವು ಅಂಜಂಗಿಲ್ರಿ. ಇವೆಲ್ಲ ಒಳಗೆ ನಾಟಕದವ್ರು ಅಡ್ಜಸ್ಟ್ಮೆಂಟ್ ನಿಮ್ಗೆ ಗೊತ್ತಿಲ್ಲ. ನಾವು ನಿಮ್ಗೆ ಬೆಳಕಿಗೆ ತಂದು ಕೊಡ್ತೇವೆ. ಯಾರಾದ್ರೂ ನಾಯಿಗಳು ಅವ್ರ ಹೆಸರು ಹೇಳ್ತೀವಿ, ನಾಯಿ ತಂದು ಬದಿರಿ. ನಾವೇನು ಉಲ್ಲಾಸಕ್ಕೆ ಹಂಗಿಲ್ಲ ಅವ್ರನ್ನ. ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 34ರಲ್ಲಿ ಒಂದು ಅಂಗನವಾಡಿ ನಿರ್ಮಾಣದ ಕೆಲಸಕ್ಕಾಗಿ ಚನ್ನಬಸಪ್ಪ ಅನ್ನೋರು ಹಿರಿಯ ಅಭಿಯಂತರರು ಸ್ಥಳಕ್ಕೆ ಹೋದಾಗ ಏಕಾಏಕಿಯಾಗಿ ಅಲ್ಲಿ ಒಂದು ಮನೆಯವರ ಅವ್ರ ತಾಯಿ, ಅವರ ತಂದೆ ಮತ್ತು ಅವರು ಹಲ್ಲೆ ಮಾಡಿದ್ದಾರೆ. ಇದರ ನಿಷೇಧಾರ್ಥವಾಗಿ ನಿನ್ನೆ ನಾವು ಈಗಾಗಲೇ ಅವ್ರ ಮ್ಯಾಗ FIR ಮಾಡಿಸೇವಿ. ಮಾನ್ಯ ಜಿಲ್ಲಾಧಿಕಾರಿಗಳು, SP ಅವರು, ಮಾನ್ಯ ಆಯುಕ್ತರು, ನಮ್ಮ PD ಅವರು ಅತ್ಯಂತ ಸಹಕಾರ ಕೊಟ್ಟಾರೆ. ಮುಂದೆ ಹೋಗಿ ಯಾವುದೇ ಕಾರಣಕ್ಕೂ ಕಾನೂನಾತ್ಮಕ ಅವರಿಗೆ ರಕ್ಷಣೆ ಸಿಗಬಾರ್ದು. ಈ ಮಹಾನಗರ ಪಾಲಿಕೆ ಏನು ಅಧಿಕಾರಿ ನೌಕರದಾರ ಇವ್ರ ಮ್ಯಾಗ ಹಲ್ಲೆ ಮಾಡ್ರೆ ಯಾವ ಮಾದರಿ ಒಳಗೆ ಶಿಕ್ಷೆ ಆಗ್ತದೆ ಅನ್ನುವಂಥ ಒಂದು ನಿದರ್ಶನ ಈ ಸಮಾಜಕ್ಕೆ, ಈ ಸಾರ್ವಜನಿಕರಿಗೆ, ನಾಗರಿಕರಿಗೆ ಈ ಒಂದು ನಮ್ಮ ಸ್ಟ್ರೈಕ್ದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೊಗೊಂಡು ಬಂದು ಮುಂದೆ ಹೋಗೋ ದೃಷ್ಟಿಕೋನದಿಂದ ನಾವು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ತಮ್ಮ ಸಹಾಯ ಸಹಕಾರ ಇರಲಿ. ಮಾನ್ಯ ಜಿಲ್ಲಾಧಿಕಾರಿಗಳು ಭಾಳಷ್ಟು ವ್ಯವಸ್ಥಿತವಾಗಿ ಹೇಳ್ಯಾರ. ನಿಮ್ಮ ನೋವುಗಳಿದ್ದಲ್ಲಿ, ನಲಿವುಗಳಿದ್ದಲ್ಲಿ ಮಾನ್ಯ ಮೇಲಾಧಿಕಾರಿಗಳ ಗಮನಕ್ಕೆ ತೊಗೊಂಬಂದು ಬಗೆಹರಿಸಬೇಕು. ಹೊರತಾಗಿ ವಿನಾಕಾರಣ ಕಿರುಕುಳ ಕೊಟ್ಟು ಹಲ್ಲೆ ಮಾಡಿ ಬೈದು ಅನ್ಪಾರ್ಲಿಮೆಂಟರಿ ವರ್ಡ್ ಯೂಸ್ ಮಾಡುವಂಥದ್ದು ಇದು ಕಾನೂನು ಬಾಹಿರ. ಮಹಾನಗರ ಪಾಲಿಕೆಗೆ ನಮ್ಮ ನೌಕರ ಸಂಘದ ಇದನ್ನು ಯಾವಾಗಲೂ ಸಹನ್ ಮಾಡೋದಿಲ್ಲ. ಇದನ್ನು ಖಡಾಖಂಡಿತವಾಗಿ ನಾವು ಖಂಡಿಸ್ತೇವೆ. ಯಾರ ಹಲ್ಲೆ ಮಾಡೋರನ್ನು ಉಗ್ರ ಶಿಕ್ಷೆ ಆಗಬೇಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ವಿನಂತಿ ಮಾಡ್ಕೊಳ್ತೀವಿ. ನಿಮ್ಮ ಹೆಸರು ಸರ್? ನಾನು ಮಹಾವೀರ್ ಬೋರಣ್ಣ, ವಲಯ ಎತ್ತರ 2. ನಮ್ಮ ಮಹಾನಗರ ಪಾಲಿಕೆ ಇಂಜಿನಿಯರ್ ಮೇಲೆ ನಡೆದಂಥ ಹಲ್ಲೆಯನ್ನು ಖಂಡಿಸಿ ಎಲ್ಲ ಮಹಾನಗರ ಪಾಲಿಕೆ ಸಿಬ್ಬಂದಿ ವರ್ಗದವರು
ಇಂಜಿನಿಯರಿಂಗ್ ವಿಭಾಗ ಪ್ರತಿಯೊಬ್ಬರು ಇಲ್ಲಿ ಬಂದುಬಿಟ್ಟು ತಮ್ಮ ನೋವನ್ನು ಅರಿವು ಮಾಡಿ ಒಂದು ಅರ್ಜಿ ಕೊಟ್ಟಿದ್ದಾರೆ ನನಗೆ ಜಿಲ್ಲಾಧಿಕಾರಿಗಳು. ನಾವು ಸಹಿತ ನಿನ್ನೆ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಇದ್ದೀವಿ. ನಾವು ಹೇಳಿದ್ದೇವೆ ಈ ರೀತಿ ಒಬ್ಬ ಇಂಜಿನಿಯರ್ಗಾಗಲಿ ಕೆಳವರ್ಗ ಸಿಬ್ಬಂದಿ ಆಗಲಿ ಅವಾಜ ಶಬ್ದಗಳನ್ನು ಬಳಸಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಭಾಳ ತಪ್ಪಾಗ್ತದೆ. ಮುಂದಿನ ದಿನಗಳಲ್ಲಿ ಈ ರೀತಿ ಒಬ್ಬರು ಮಾಡಿದ್ರೆ ಇನ್ನು ಅದು ರೂಢಿಯೇ ಬರ್ತದೆ. ಈಗ ಒಬ್ಬರಿಗೆ ಕಠಿಣ ಶಿಕ್ಷೆ ಆಗಬೇಕು, ಮುಂದಿನ ದಿನದಲ್ಲಿ ಈ ರೀತಿ ಆಗಬಾರ್ದು. ಯಾಕಂದ್ರೆ ಪಾಪ ಬೇರೆ ಬೇರೆ ಊರಿಂದ ಬಂದು ಇಲ್ಲಿ ಡ್ಯೂಟಿ ಮಾಡ್ತಿರ್ತಾರೆ. ನಮ್ಮ ಬಿಜಾಪುರ ನಗರ ನೀವು ನೋಡಿರಿ, ಮೊದಲು 10 ವರ್ಷ ಹಂಗಿತ್ತು, ಇವತ್ತು ಹಂಗಿಲ್ಲ, ಸಾಕಷ್ಟು ಬದಲಾವಣೆ ಆಗ್ಯದ. ಮೊನ್ನೆ ಶಾಸಕರು ಕೆಲಸ ಮಾಡಿದ್ದಾರೆ, ಕಾರ್ಪೊರೇಟರ್ ಮಾಡ್ತಿದ್ದಾರೆ. ಅದಕ್ಕಿಂತ ಮಿಗಿಲಾಗಿ ಅಧಿಕಾರಿಗಳು ಸಿಬ್ಬಂದಿಗಳು ಹಗಲಿದ್ದು ದುಡಿದತ್ತಾರೆ, ಕೋವಿಡ್ನಾಗ ದುಡ್ದಾರ, ಆಮ್ಯಾಗ ರಜೆ ಸಹಿತ ಇದ್ರ ಸಹಿತ ಬಂದು ಕೆಲಸ ಮಾಡ್ತಾರೆ. ಮನೆ ಮತ್ತು ಇಷ್ಟೆಲ್ಲ ಪ್ರಾಮಾಣಿಕ ಕೆಲಸ ಮಾಡಿ ವಿಜಯಪುರ ಸ್ವಚ್ಛ ಮಾಡಿ ಸುಂದರ ನಗರ ಮಾಡ್ಲಾಕತ್ತಾರೆ. ಇದಕ್ಕೆಲ್ಲ ಕಾರಣೀಭೂತ ಅಧಿಕಾರಿ ಸಿಬ್ಬಂದಿವರೆಗಿದೆ, ನಾವು ಅಭಿನಂದನೆ ಸಲ್ಲಿಸ್ತೇವೆ. ಅಂಥದ್ರಲ್ಲಿ ಇವರು ಅನ್ಪಾರ್ಲಿಮೆಂಟರಿ ವರ್ಡ್ ಯೂಸ್ ಮಾಡೋದು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ನಾವು ಇದು ಖಂಡಿಸ್ತೇವೆ. ಬರುವಂಥ ದಿನಗಳಲ್ಲಿ ಯಾರೇ ಮಾಡಲಿ ಇವತ್ತು ಉಗ್ರವಾದ ಹೋರಾಟ ಮಾಡ್ತೀವಿ, ಅದಕ್ಕೆ ಕಠಿಣ ಶಿಕ್ಷೆ ಕೊಡಬೇಕಂತ ಆಗ್ರಹ ಮಾಡ್ತೀವಿ. ಓಕೆ.